ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಆ ರಾಜಂಗೆ 4 ಜನ ಹೆಂಡ್ತಿರಿದ್ರು. 4ನೇ ಹೆಂಡ್ತಿನ ರಾಜ ತುಂಬಾ ಪ್ರೀತಿಸ್ತಿದ್ದ. ಅವಳು ನೋಡಕ್ಕೆ ತುಂಬಾ ಸುಂದರವಾಗಿಟ್ಲು. ಅವಳಿಗೋಸ್ಕರ ಅವನು ಒಡವೆ, ಬಟ್ಟೆ, ಸುಖ ಸೌಕರ್ಯಗಳು ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದ. ಹಾಗೆ ಮೂರನೇ ಹೆಂಡ್ತಿ ಕಂಡ್ರೆ ಅವನಿಗೆ ತುಂಬಾ ಹೆಮ್ಮೆ. ಹೋಗೋ ಕಡೆ ಎಲ್ಲ ಅವಳನ್ನೇ ಕರ್ಕೊಂಡು ಹೋಗ್ತಿದ್ದ. ಎಲ್ಲ ಕಡೆ ತುಂಬಾ ಹೆಮ್ಮೆಯಿಂದ ಕರ್ಕೊಂಡು ಹೋಗ್ತಿದ್ದ. ಹಾಗೆ ಎರಡನೇ ಹೆಂಡ್ತಿ ಬಂದ್ಬಿಟ್ಟು ಅವನಿಗೆ ಸ್ನೇಹಿತೆ ಥರ ಸಲಹೆಗಳು ಕೇಳೋದು, ಏನಾದರೂ ಪ್ರಾಬ್ಲಮ್ ಬಂದರೆ ಸೊಲ್ಯೂಷನ್ಸ್ ಕೇಳೋದು, ಈ ಥರ ಮಾಡ್ತಿದ್ದ. ಹಾಗೆ ಮೊದಲನೇ ಹೆಂಡ್ತಿ ಇವನ್ನ ತುಂಬಾ ಇಷ್ಟಪಡ್ತಿದ್ಲು, ತುಂಬಾ ಪ್ರೀತಿಸ್ತಾ ಇದ್ಲು. ಆದ್ರೆ ಅವನ ರಾಜ ಅವನ ಕಡೆ ಜಾಸ್ತಿ ಗಮನನೇ ಹರಿಸ್ತಿರ್ಲಿಲ್ಲ. ಎಲ್ಲೋದ್ರೂ ಅವನ ಜೊತೆನೇ ಇರೋಳು. ಆದ್ರೆ ರಾಜನ್ಗೆ ನಾಳೆ ಸಾಯ್ತೀನಿ ಅಂತ ಗೊತ್ತಾಗುತ್ತೆ. ಆಗ ತುಂಬಾ ಆಘಾತಕ್ಕೊಳಗಾಗ್ತಾನೆ. 4ನೇ ಹೆಂಡ್ತಿ ಹತ್ರ ಬಂದು ಕೇಳ್ತಾನೆ, ಈ ತರ ನಾನು ನಾಳೆ ಸಾಯ್ತಾ ಇದ್ದೀನಿ, ನೀನ್ ನನ್ನ ಜೊತೆ ಬರ್ತೀಯಾ ಅಂತ. ಆಗ 4ನೇ ಹೆಂಡ್ತಿ ಹೇಳ್ತಾಳೆ, ಇಲ್ಲ, ನಾನು ನಿನ್ ಜೊತೆ ಬರೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಮೇಲೆ ರಾಜಂಗೆ ತುಂಬಾ ಆಘಾತ ಆಗುತ್ತೆ, ಈ ಆಶ್ಚರ್ಯ ಆಗುತ್ತೆ, ಏನ್ ಹಿಂಗೆ ಹೇಳ್ಬಿಟ್ಲು ಅಂತ. ಸೊ 3ನೇ ಹೆಂಡ್ತಿ ಹತ್ರ ಬಂದು ಕೇಳ್ತಾನೆ, ಈ ಥರ ನಾನು ನಾಳೆ ಸಾಯ್ತಾ ಇದ್ದೀನಿ, ಬರ್ತೀಯ ನನ್ನ ಜೊತೆ ಅಂತ. ಇಲ್ಲ, ನಾನು ಬರೋಲ್ಲ, ನೀನು ಸತ್ರೆ ನಾನು ಬೇರೆಯವ್ರ ಜೊತೆ ಜೀವನ ಸಾಗಿಸ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ರಾಜನಿಗೆ ತುಂಬ ಬೇಜಾರಾಗೋಗುತ್ತೆ. ಆಮೇಲೆ 2ನೇ ಹೆಂಡ್ತಿ ಹತ್ರ ಬಂದು ಕೇಳ್ತಾನೆ, ನೀನು ಈ ಥರ ಸಾಯ್ತಾ ಇದ್ದೀನಿ, ಬರ್ತೀಯ ನನ್ನ ಜೊತೆ ಅಂತ. ಆವಾಗ 2ನೇ ಹೆಂಡ್ತಿ ಹೇಳ್ತಾಳೆ, ಇಲ್ಲ, ನಾನು ನೀನು ಸತ್ರೆ ಸಮಾಧಿವರೆಗೂ ಮಾತ್ರ ಬರೋಕ್ಕಾಗುತ್ತೆ, ನಾನು ನಿನ್ನ ಜೊತೆ ಸಾಯಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾಳೆ. 1ನೇ ಹೆಂಡ್ತಿ ಹತ್ರ ಬಂದು ಕೇಳ್ತಾನೆ, ಈ ಥರ ನಾನು ಸಾಯ್ತಾ ಇದ್ದೀನಿ, ಬರ್ತೀಯ ಅಂತ. ಆಗ 1ನೇ ಹೆಂಡ್ತಿ ಖುಷಿಯಿಂದ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಒಪ್ಕೊಂತಾಳೆ. ಆಗ ರಾಜಂಗೆ ಅರ್ಥ ಆಗುತ್ತೆ, ಈ 4 ಹೆಂಡ್ತಿಯರ ಅರ್ಥ ಬಂದ್ಬಿಟ್ಟು 4ನೇ ಹೆಂಡ್ತಿ ನಮ್ಮ ದೇಹ, ಅದಕ್ಕೆ ನಾವು ಎಷ್ಟೇ ಒಡವೆ, ಬಟ್ಟೆ ಏನೇ ಹಾಕಿದ್ರು ನಾವು ಸತ್ತ ಮೇಲೆ ಅದು ನಮ್ಮ ಜೊತೆ ಬರಲ್ಲ. ಸೊ 3ನೇ ಹೆಂಡ್ತಿ ಬಂದ್ಬಿಟ್ಟು ನಾವು ಹೆಸರು, ಖ್ಯಾತಿ, ಇದು ನಾವು ಸತ್ತ ಮೇಲೆ ಬೇರೆಯವ್ರ ಪಾಲಾಗುತ್ತೆ. ಹಾಗೆ 2ನೇ ಹೆಂಡ್ತಿ ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು, ನಾವು ಸತ್ತರೆ ಮ್ಯಾಕ್ಸಿಮಮ್ ಸಮಾಧಿ ತಕ ಬರ್ತಾರೆ. ಹಾಗೆ ನಮ್ಮ ಮೊದಲನೇ ಹೆಂಡ್ತಿ ಬಂದು ನಮ್ಮ ವ್ಯಕ್ತಿತ್ವ, ನಮ್ಮ ಕರ್ಮಗಳು, ನಾವು ಸತ್ರು ನಮ್ಮ ಜೊತೆ ಬರುತ್ತೆ. ಸೊ ಇದು ಈ ಕಥೆಯ ಅರ್ಥ.